ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಕೆಲವು ಬಹಳ ಮುಖ್ಯವಾದ ವಿದ್ಯಮಾನಗಳನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೂ ನಮ್ಮ ರಾಜ್ಯದ ಸುದ್ದಿಗಳ ಮೇಲೆ ಒಂದು ನೋಟ ಹರಿಸೋಣ ಬನ್ನಿ. ಮೊದಲಿಗೆ ನಾವು ರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ನೋಡೋಣ. ಆ ನಂತರ ಅಂತಾರಾಷ್ಟ್ರೀಯ ಬೆಳವಣಿಗೆಗಳತ್ತ ಗಮನಹರಿಸಿ ಕೊನೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಶುರು ಮಾಡೋಣ. ಇಲ್ಲಿ ಆಡಳಿತ ಮತ್ತು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಕೆಲವು ಮಹತ್ವದ ಬೆಳವಣಿಗೆಗಳು ನಮ್ಮ ಗಮನ ಸೆಳೆಯುತ್ತಿವೆ. ಸದ್ಯ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ತೀವ್ರಗೊಂಡಿದೆ. ತಮಿಳುನಾಡಿನಲ್ಲಿ ರಾಜ್ಯಪಾಲ ಆರ್.ಎನ್. ರವಿ ಅವರು ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಕೆಲವು ಭಾಗಗಳನ್ನು ಓದದೆ ತಮ್ಮದೇ ಮಾತುಗಳನ್ನು ಸೇರಿಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಇದಕ್ಕೆ ಪ್ರತಿಯಾಗಿ ವಿಧಾನಸಭೆ ಸರ್ಕಾರದ ಮೂಲ ಭಾಷಣವನ್ನೇ ಕಡತದಲ್ಲಿ ಉಳಿಸಿಕೊಳ್ಬೇಕು ಅಂತ ಒಂದು ನಿರ್ಣಯವನ್ನೇ ಅಂಗೀಕರಿಸಿತು. ಹೆಚ್ಚು ಕಡಿಮೆ ಇದೇ ತರಹದ ಒಂದು ಘಟನೆ ಕೇರಳದಲ್ಲೂ ನಡೆದಿದೆ. ಅಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಗಳಿದ್ದ ಭಾಗಗಳನ್ನು ರಾಜ್ಯಪಾಲರು ಉದ್ದೇಶಪೂರ್ವಕವಾಗಿ ಓದಿಲ್ಲ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಬಗ್ಗೆ ನಮ್ಮ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದ ಭಾಷಣವನ್ನ ರಾಜ್ಯಪಾಲರು ಯಾವುದೇ ಬದಲಾವಣೆ ಮಾಡದೆ ಪೂರ್ತಿಯಾಗಿ ಓದುವುದು ಅವರ ಸಾಂವಿಧಾನಿಕ ಕರ್ತವ್ಯ. ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸಲಿಕ್ಕಾಗ್ಲಿ ಅಥವಾ ಅದರಲ್ಲಿನ ಅಂಶಗಳನ್ನ ಬಿಡಲಿಕ್ಕಾಗ್ಲಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಕೇಂದ್ರ ಸರ್ಕಾರಿ ನೌಕರರ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನು ರಾಜ್ಯ ಪೊಲೀಸರು ತನಿಖೆ ಮಾಡಬಹುದಾ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಸ್ಪಷ್ಟವಾದ ಉತ್ತರ ನೀಡಿದೆ. ಹೌದು, ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕೇಂದ್ರ ಸರ್ಕಾರಿ ನೌಕರರ ಮೇಲಿನ ಭ್ರಷ್ಟಾಚಾರ ಆರೋಪಗಳ ತನಿಖೆ ನಡೆಸಲು ರಾಜ್ಯ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಇದೆ. ಇದಕ್ಕಾಗಿ ಸಿಬಿಐನಿಂದ ಯಾವುದೇ ಪೂರ್ವಾನುಮತಿ ಪಡೆಯುವ ಅಗತ್ಯವಿಲ್ಲ. ಅಷ್ಟೇ ಅಲ್ಲ, ಭ್ರಷ್ಟಾಚಾರ ತನಿಖೆ ಅನ್ನೋದು ಕೇವಲ ಸಿಬಿಐನ ಏಕಸ್ವಾಮ್ಯ ಅಲ್ಲ ಅಂತಾನೂ ನ್ಯಾಯಪೀಠ ಖಡಾಖಂಡಿತವಾಗಿ ಹೇಳಿದೆ. ಸರಿ, ಈಗ ಆಡಳಿತ ಮತ್ತು ನ್ಯಾಯಾಂಗದ ವಿಷಯಗಳಿಂದ ಹೊರಬಂದು ಕ್ರೀಡಾಲೋಕದತ್ತ ಗಮನಹರಿಸೋಣ. ಭಾರತೀಯ ಬ್ಯಾಡ್ಮಿಂಟನ್ನ ಒಬ್ಬ ಶ್ರೇಷ್ಠ ಆಟಗಾರ್ತಿ ಸೈನಾ ನೆಹ್ವಾಲ್ ತಮ್ಮ ವೃತ್ತಿಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಇದೊಂದು ಯುಗದ ಅಂತ್ಯ ಅಂತಾನೆ ಹೇಳ್ಬೋದು. ಸೈನಾ ನೆಹ್ವಾಲ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಅವರ ಅದ್ಭುತ ಆಟ ಮತ್ತು ಹೋರಾಟದ ಮನೋಭಾವ. ಹರಿಯಾಣದ ಹಿಸ್ಸಾರ್ನಲ್ಲಿ ಜನಿಸಿದ ಇವರು ಕ್ರೀಡೆಯ ಜೊತೆಗೆ 2020ರಲ್ಲಿ ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟಿದ್ರು. ಅವರ ಸಾಧನೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ತಮ್ಮ ವೃತ್ತಿಜೀವನದಲ್ಲಿ ಅವರು ಗೆದ್ದಿದ್ದು ಬರೋಬ್ಬರಿ 24 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಇದು ಅವರ ದೀರ್ಘಕಾಲದ ಪ್ರಾಬಲ್ಯ ಮತ್ತು ಸ್ಥಿರ ಪ್ರದರ್ಶನಕ್ಕೆ ಹಿಡಿದ ಕೈಗನ್ನಡಿ. ಅವರು ಬಿಟ್ಟು ಹೋಗ್ತಿರುವ ಪರಂಪರೆ ನಿಜಕ್ಕೂ ಅದ್ಭುತವಾದದ್ದು. ಅದರಲ್ಲೂ ಮುಖ್ಯವಾಗಿ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಅನ್ನೋದು ಒಂದು ಐತಿಹಾಸಿಕ ಸಾಧನೆ. ಜೊತೆಗೆ ಪದ್ಮಭೂಷಣ, ಖೇಲ್ ರತ್ನದಂತಹ ದೇಶದ ಅತ್ಯುನ್ನತ ಗೌರವಗಳಿಗೂ ಅವರೂ ಭಾಜನರಾಗಿದ್ದಾರೆ. ಈಗ ನಮ್ಮ ದೇಶದ ಗಡಿ ದಾಟಿ ಜಾಗತಿಕ ರಂಗದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ವ್ಯಾಪಾರ ಮತ್ತು ರಾಜತಾಂತ್ರಿಕ ವಲಯದಲ್ಲಿ ಹೊಸ ಸಮೀಕರಣಗಳು ರೂಪುಗೊಳ್ಳುತ್ತಿವೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಒಂದು ಹೇಳಿಕೆ ಬಂದಿದೆ. ಅದು ಅಮೆರಿಕದ ಪ್ರಸ್ತುತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ. ಭದ್ರತಾ ಕಾರಣಗಳನ್ನು ಮುಂದಿಟ್ಟು ಗ್ರೀನ್ಲ್ಯಾಂಡ್ ಅನ್ನು ತಾವು ಸ್ವಾಧೀನಪಡಿಸಿಕೊಳ್ಳೋದಾಗಿ ಅವರು ಮತ್ತೊಮ್ಮೆ ಹೇಳಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆಗೆ ತಕ್ಷಣವೇ ಪ್ರಬಲವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಯುರೋಪಿಯನ್ ಒಕ್ಕೂಟವು ಸುಮಾರು $109 ಬಿಲಿಯನ್ ದೊಡ್ಡ ಮೊತ್ತದ ಪ್ರತಿಸುಂಕವನ್ನು ವಿಧಿಸಲು ಸಿದ್ಧತೆ ನಡೆಸಿದೆ. ಇದು ಒಂದು ಗಂಭೀರ ಆರ್ಥಿಕ ಸಂಘರ್ಷದ ಸೂಚನೆ ನೀಡುತ್ತಿದೆ. ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ರಾಜತಾಂತ್ರಿಕವಾಗಿಯೂ ಈ ನಿಲುವಿಗೆ ವಿರೋಧ ವ್ಯಕ್ತವಾಗಿದೆ. ಅಮೆರಿಕದ ಪ್ರಮುಖ ಮಿತ್ರರಾಷ್ಟ್ರವಾದ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ರಾಷ್ಟ್ರೀಯ ಸಾರ್ವಭೌಮತ್ವದ ಮಹತ್ವವನ್ನ ಒತ್ತಿ ಹೇಳುವ ಮೂಲಕ ಈ ನಡೆಯನ್ನ ವಿರೋಧಿಸಿದ್ದಾರೆ. ನೋಡಿ, ಒಂದು ಕಡೆ ಈ ರೀತಿ ಸಂಘರ್ಷದ ವಾತಾವರಣ ಇದ್ರೆ ಇನ್ನೊಂದು ಕಡೆ ಒಂದು ಬೃಹತ್ ಸಹಕಾರದ ಒಪ್ಪಂದ ಕೂಡ ಸಿದ್ಧವಾಗ್ತಿದೆ. ಬಹುತೇಕ ಅಂತಿಮ ಹಂತದಲ್ಲಿರುವ ಭಾರತ-ಯುರೋಪ್ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಎಲ್ಲಾ ಒಪ್ಪಂದಗಳ ತಾಯಿ ಅಂತ ಬಣ್ಣಿಸಿದ್ದಾರೆ. ಈ ಒಪ್ಪಂದದ ಗಾತ್ರ ಎಷ್ಟಿದೆ ಅಂತ ನೀವೇ ನೋಡ್ಬೋದು. ಇದು ವಿಶ್ವದ ಒಟ್ಟು ಜಿಡಿಪಿಯ 1/4 ಭಾಗವನ್ನ ಅಂದ್ರೆ 1/4 ಭಾಗವನ್ನ ಪ್ರತಿನಿಧಿಸುತ್ತೆ. ಸುಮಾರು 200 ಕೋಟಿ ಜನರನ್ನ ಒಳಗೊಂಡ ಒಂದು ಬೃಹತ್ ಮಾರುಕಟ್ಟೆ ಇದರಿಂದ ಸೃಷ್ಟಿಯಾಗಲಿದೆ. ಆದ್ರೆ ಈ ಒಪ್ಪಂದ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಪಯಣವೇ ಇದೆ.
2007ರಲ್ಲಿ ಶುರುವಾದ ಮಾತುಕತೆ ಹಲವು ವರ್ಷಗಳ ಕಾಲ ಸ್ಥಗಿತಗೊಂಡು ಮತ್ತೆ 2022ರಲ್ಲಿ ಪುನರಾರಂಭವಾಗಿತ್ತು. ಈಗ ಮುಂಬರುವ ಶೃಂಗಸಭೆಯಲ್ಲಿ ಇದನ್ನು ಅಧಿಕೃತವಾಗಿ ಘೋಷಿಸುವ ನಿರೀಕ್ಷೆಯಿದೆ. ಸರಿ, ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ನಮ್ಮ ರಾಜ್ಯ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲಿ ತಂತ್ರಜ್ಞಾನ ಮತ್ತು ಹೂಡಿಕೆ ಮುಖ್ಯವಾಗಿ ಸುದ್ದಿಯಲ್ಲಿದೆ. ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಲಾಗುತ್ತಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ರಾಜ್ಯದ ಆರೋಗ್ಯ ಇಲಾಖೆ ಸರ್ಕಾರಿ ವೈದ್ಯರ ಹಾಜರಾತಿಯನ್ನು ಖಚಿತಪಡಿಸಲು ಮತ್ತು ಖಾಸಗಿ ಪ್ರಾಕ್ಟೀಸ್ ತಡೆಯಲು ಫೇಶಿಯಲ್ ರೆಕಗ್ನಿಷನ್ ಅನ್ನೇ ಮುಖಚರ್ಯೆ ಗುರುತಿಸುವಿಕೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಆಡಳಿತದ ಜೊತೆಗೆ ಆರ್ಥಿಕವಾಗಿಯೂ ಕರ್ನಾಟಕ ಸದಾ ಮುಂಚೂಣಿಯಲ್ಲಿರುತ್ತೆ. ಸದ್ಯ ರಾಜ್ಯದ ಒಂದು ನಿಯೋಗವು ಜಾಗತಿಕ ಹೂಡಿಕೆದಾರರನ್ನ ಆಕರ್ಷಿಸಲು ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾಗವಹಿಸಿದೆ. ಅಲ್ಲಿ ನಡೀತಿರುವ ಪ್ರಮುಖ ಮಾತುಕತೆಗಳನ್ನು ನೋಡೋದಾದ್ರೆ ಕೋಕೋಕೋಲಾದಿಂದ ಒಂದು ದೊಡ್ಡ ಹೂಡಿಕೆಯನ್ನು ರಾಜ್ಯಕ್ಕೆ ತರೋ ಪ್ರಯತ್ನ ನಡೀತಿದೆ. ಅಷ್ಟೇ ಅಲ್ಲದೆ ಮೆನ್ಸಿಸ್ ಏವಿಯೇಷನ್ ಮತ್ತು UPL ಲಿಮಿಟೆಡ್ನಂಥ ಇತರ ಪ್ರಮುಖ ಕಂಪನಿಗಳೊಂದಿಗೂ ಆಶಾದಾಯಕ ಮಾತುಕತೆಗಳು ನಡೆದಿವೆ. ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳು, ರಾಜ್ಯಪಾಲರ ಅಧಿಕಾರದಿಂದ ಹಿಡಿದು ಸೈನಾ ಅವರ ನಿವೃತ್ತಿ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ನಮ್ಮ ರಾಜ್ಯದ ಹೂಡಿಕೆ ಪ್ರಯತ್ನಗಳವರೆಗೆ ಇವೆಲ್ಲವೂ ಸೇರಿ ನಮ್ಮ ಮುಂದಿನ ದಿನಗಳನ್ನು ಹೇಗೆ ರೂಪಿಸಬಹುದು, ಇದೊಂದು ನಾವು ಯೋಚಿಸಬೇಕಾದ ವಿಷಯ.